ಓಂ ಶಾಂತಿ. ಪರಮಾತ್ಮನಿಗೆ ಗಾಡ್ ಅಂತಾರೆ. ಗಾಡ್ ಅಂದರೆ ಏನು? ಜನ್ರೇಟರ್. ಗಾಡ್ ಅಂದರೆ ಜಿ ಅಂದರೆ ಜನ್ರೇಟರ್, ಓ ಅಂದರೆ ಆಪರೇಟರ್ ಮತ್ತು ಡಿ ಅಂದರೆ ಡಿಸ್ಟ್ರಾಯರ್. ಅದೇ ಥರ ನಾವು ಆತ್ಮ ಪರಮಾತ್ಮನ ಮಗು ಅಲ್ವಾ? ಪರಮಾತ್ಮನ ಸಂಸ್ಕಾರ, ಪರಮಾತ್ಮನ ಗುಣಗಳು ನಮ್ಮಲ್ಲಿ ಇದೆ ತಾನೆ. ಅವ್ರ ಜೊತೆಲಿ ನಾವು ಕನೆಕ್ಷನ್ ಜೋಡಿಸಿದರೆ ನಮ್ಮಲ್ಲಿನೂ ಸಹ ಆ ಗುಣಗಳು ಇನ್ನೂ ರಿಫೈನ್ಡ್ ಆಗ್ತಾ ಹೋಗುತ್ತೆ. ಅಂದರೆ ಜಿ ಅಂದರೆ ಜನ್ರೇಟ್, ಅರ್ಥಾತ್ ಒಳ್ಳೆ ಸಂಕಲ್ಪಗಳು ಜನ್ರೇಟ್ ಮಾಡೋದು, ಒಳ್ಳೆ ಆಲೋಚನೆಗಳು ಜನ್ರೇಟ್ ಮಾಡೋದು ಅವ್ರ ಶಕ್ತಿಯಿಂದ ನಮ್ಗೆ ಸಿಗೋದು. ಮತ್ತು ಒಳ್ಳೆ ಆಲೋಚನೆಗೆ ಪಾಲನೆ ಮಾಡಿದರೆ ಏನಾಗುತ್ತೆ? ಪಾಲಿಸಿದರೆ ಕರ್ಮದಲ್ಲಿ ತಂದರೆ ಸುಖ ಆಗುತ್ತೆ, ಖುಷಿ ಆಗುತ್ತಲ್ಲ. ಮತ್ತು ಡಿಸ್ಟ್ರಾಯರ್ ಅಂದರೆ ಆಪ್ರೇಟ್ ಮಾಡಿದ್ದೀರ, ಜನ್ರೇಟ್ ಮಾಡಿರೋದು ಅಂದರೆ ಕ್ರಿಯೇಟ್ ಮಾಡೋದು, ಮತ್ತು ಆಪ್ರೇಟ್ ಅಂದರೆ ಪಾಲನೆ ಮಾಡೋದು. ಇದರಿಂದ ಖುಷಿ ಶಕ್ತಿ ಸಿಗುತ್ತೆ. ಮತ್ತು ಮೂರನೇದು ಡಿಸ್ಟ್ರಾಯರ್, ಅರ್ಥಾತ್ ನಮ್ಮ ಕೆಟ್ಟ ಆಲೋಚನೆಗೆ ನಾಶ ಮಾಡೋದು ಶಕ್ತಿನೂ ಸಹ ನಮ್ಮಲ್ಲಿದೆ. ಅದು ಮಾತ್ರ ಪರಮಾತ್ಮನ ಕನೆಕ್ಷನ್ ಜೋಡಿಸಿದ್ರೇ ಸಿಗೋದು. ಅದಕ್ಕೋಸ್ಕರ ನೀವು ಸಹ ಮಾಸ್ಟರ್ ಗಾಡ್ ಥರನೇ, ಆದರೂ ಪರಮಾತ್ಮನ ಜೊತೆಯಲ್ಲಿ ಕನೆಕ್ಷನ್ ಜೋಡಿಸಿದ್ರೇ ಮಾಸ್ಟರ್ ಗಾಡ್ ಆಗ್ಬೋದು. ಆ ಗುಣಗಳು, ಆ ದೇವತೆ ಗುಣಗಳು, ಗೌಡದ ಗುಣಗಳು ನಿಮ್ಮಲ್ಲಿನೂ ಸಹ ಬರುತ್ತೆ. ಅದಕ್ಕೋಸ್ಕರ ಪರಮಾತ್ಮ ಜೊತೆಯಲ್ಲಿ ಕನೆಕ್ಷನ್ ಜೋಡಿಸ್ಕೊಳ್ರಿ ಮತ್ತು ನೀವು ಸಹ ಶಕ್ತಿಶಾಲಿ ಆಗ್ರಿ. ತುಂಬ ಧನ್ಯವಾದಗಳು.